ಆತ ಒಪ್ಪಗೋತಾನೆ ಮದುವೆ ಆಗ್ಲಿಕ್ಕೆ. ಮತ್ತೆ ಕನ್ಯಾ ನೋಡ್ಬೇಕಲ್ರಿ, ಕಾಡಿ ಕಡೆ ಎಲ್ಲ ನೋಡಿದಾಗ ತಮ್ಮನಪ್ಪಗೆ ಒಪ್ಪಿಸ್ತಾನೆ. ನೀನೇ ಒಂದೆಲ್ಲಾದ್ರೂ ನೋಡಿ ನಮಗೆ ಗಂಟು ಹಾಕ್ರಿ ಬಾ. ಯಾಕಂದ್ರೆ ಆಗಿನ ಕಾಲಕ್ಕೆ ಜ್ಯೋತಿಷ್ಯ, ಆಗಿನ ಕಾಲಕ್ಕೆ ಪಂಚಾಂಗ ಅವನ್ನೆಲ್ಲ ನೋಡ್ಬೇಕಲ್ಲಿ. ಹೆಂಡತಿಯ ರೇಖೆ, ಗಂಡನ ರೇಖೆ, ಆಯುಷ್ಯ ರೇಖೆ, ಇವರು ಪ್ರಪಂಚ ಶುದ್ಧ ಆಗ್ತೈತೆ ಇಲ್ಲ ಅನ್ನುವಂಥದ್ದನ್ನ ತಲೆ ಒಳಗೆ ಅದನ್ನು ಹಾಕೊಂಡಿರ್ತಕ್ಕಂಥ ಸಮಾಜ. ಯಾಕಂದ್ರೆ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ 18 ಅಂಕ ಇರಬೇಕು, ಗಂಡು ಮಕ್ಕಳಿಗೆ 21 ಇರಬೇಕು. ಮೊದಲಿನ ಕಾಲಕ್ಕೆ ಅದು ಏನಿತ್ತು ಅಂತಂದ್ರೆ ಬಾಲ್ಯ ವಿವಾಹವಿತ್ತು. ಈ ಪಂಚಾಂಗದ ಸಂಕೇತವನ್ನು ನೋಡಿ ಈ ಸರ್ಕಾರ ಏನ್ ಮಾಡತ್ರಿ, ಹೆಣ್ಣು ಮಕ್ಕಳಿಗೆ 18 ವಯಸ್ಸಾಗಬೇಕು, ಗಂಡು ಮಕ್ಕಳಿಗೆ 21 ವಯಸ್ಸಾಗಬೇಕು ಅನ್ನುವಂಥ ಸಂಕಲ್ಪ ಸೂಚನಾ ಮಾಡಿ ಕಾಯ್ದೆ ಕಾನೂನು ತತ್ತು. ಅವಾಗ ನೀನ ಹೋಗಿ ನೋಡಿ ಬರ್ಬೇಕಂದಾಗ ಎಲ್ಲಾ ಕಡೆ ಅಡ್ಡಾಡ್ತಾವ ನೋಡುವುದು. ಕನ್ಯಾ ನೋಡ್ಬೇಕಾಗಿತ್ತು ಅಂದ್ರೆ ಶೋಧಿಸಬೇಕಲ್ರಿ ಎಲ್ಲಾ ಕಡೆ. ಒಳ್ಳೆ ಅವರು ಆಚಾರ ವಿಚಾರ ಸಂಬೈತರದಾರು ಬೆರಿಕದಾರು ಇವರೆಲ್ಲ ಆಚರಣೆ ಮಾಡಬೇಕಲ್ಲ, ನೋಡ್ಬೇಕಲ್ಲ. ಎಲ್ಲಾ ಕಡೆ ನೋಡಿದ್ರಾಗ ಒಂದು ಕಡೆ ನೋಡಿದ್ರು ಬಹಳ ಕಪ್ಪದಾಳ ಅನ್ನುವಂಥದ್ದನ್ನ ಸೂಚನಾ ಕೊಟ್ರು. ಆಯ್ ಕಾಶಿಬಾಯಿ ನನ್ನ ಮಗ ಎಲ್ಲಾ ಲಿಂಗ ಬಹಳ ಕೆಂಪದಾನ್ರಪ್ಪ, ಸ್ವಲ್ಪ ಬಣ್ಣ ಇದ್ದು ಚಲೋ ಇದ್ರೆ ನಾಳೆ ಮೊಮ್ಮಕ್ಕಳು ಚೆನ್ನಾಗಿ ಹುಡ್ತಾವ. ಅದು ಕೂಡಲೇ ತಮ್ಮನ್ನಪ್ಪ ಅಂತಾನ. ಬಣ್ಣ ನೋಡಬೇಡಮ್ಮ, ಗುಣ ನೋಡು. ಅದಕ್ಕೆ ಒಬ್ಬ ಕವಿ ಏನಂತಾನಂದ್ರೆ, ಕಪ್ಪು ಹೆಂಡತಿಯಂದು ಮನದಿ ಮರುಗಲು ಬೇಡ, ಕಪ್ಪು ಹೆಂಡತಿಯಂದು ಮನದಿ ಮರುಗಲು ಬೇಡ, ನೀರಲ ಹಣ್ಣ ಬಲುಕಪ್ಪ, ನೀರಲ ಹಣ್ಣ ಬಲುಕಪ್ಪ, ತಮ್ಮಯ್ಯ ತಿಂದ ನೋಡಿದರ ರುಚಿ ಬಾಳ. ನೋಡಿ ಎಷ್ಟು ಜನಪದ ಕವಿಗಳು ಬರೀತಾರೆ. ಕಪ್ಪ ಹೆಂಡತಿಯಂದು ಮನದಿ ಬರಗಲು ಬೇಡ, ನೀರಲ ಹಣ್ಣ ಬಲುಕಪ್ಪ, ತಮ್ಮಯ್ಯ ತಿಂದ ನೋಡಿದರ ರುಚಿ ಬಾಳ. ಮುಂದೊಂದು ಮಾತು ಬರೀತಾನೆ, ಕೆಂಪ ಹೆಂಡತಿಯಂದು ಮನದಿ ಹಿಗ್ಗಲು ಬೇಡ, ಕೆಂಪ ಹೆಂಡತಿಯಂದು ಮನದಿ ಹಿಗ್ಗಲು ಬೇಡ, ಹತ್ತಿಯ ಹಣ್ಣ ಬಲು ಕೆಂಪ, ಹತ್ತಿಯ ಹಣ್ಣ ಬಲು ಕೆಂಪ, ತಮ್ಮಯ್ಯ ಒಡೆದ ನೋಡಿದರ ಹುಳಬಾಳ. ಒಂದು ಕೆಂಪನವ್ರು ಕಲ್ಲು ಹೋಗದ್ರು. ಮತ್ತೆ ಕವಿ ಹೆಂಗ ಬರೀತಾನೆ ನೋಡಿ, ಅದಕ್ಕೆ ಗುಣಕ್ಕೆ ಮಹತ್ವ ಕೊಟ್ಟೆ ಹೊರತಾಗಿ ಬಣ್ಣಕ್ಕೆ ಮಹತ್ವ ಕೊಡ್ಲಿಲ್ಲ. ಬಣ್ಣಕ್ಕೆ ಮಹತ್ವ ಕೊಡಲಿಲ್ಲ ಅಂತ ಒಬ್ಬ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ ಕಪ್ಪ ಹೆಂಡತಿ ನೋಡಿ ಕೆಂಪ ಅಲ್ಲಿ ಮನುಷ್ಯ ಆತನು ಆಗಿದ್ದ. ಅವನ ಪ್ರಪಂಚ ಹೆಂಗ ನಡೀತೈತಂದ್ರೆ ನೋಡ್ಬೇಕು. ಆಗಿನ ಕಾಲಕ್ಕೆ ಚಪ್ಪಣ್ಣ ದೇಶ ನೋಡ್ರ 56 ರಾಜನ ಮಕ್ಕಳನ್ನ ಮನೆ ಮುಂದೆ ತಂದು ಕುಂಡಿಸ್ತಾನ ರಾಜ. ರಾಜಕುಮಾರಿಗೆ ಹೇಳ್ತಾನ, ನೀ ಎಲ್ಲ ನೋಡಿ ಆಗ ಸ್ವಯಂವರ ಅಂತ ಹೇಳ್ತಿದ್ರಿ. ಎಲ್ಲ ದ್ರೌಪದಿ ಸ್ವಯಂವರ, ಸೀತಾದೇವಿದ ಸ್ವಯಂವರ, ಈ ರಾಜಕುಮಾರ್ದು ಸ್ವಯಂವರ ಇಟ್ರಿ. ಇಟ್ಟು ತಂದ ತಕ್ಷಣ ನೋಡಿ 56 ರಾಜರ ಮಕ್ಕಳಲ್ಲಿ ಎದುರಿಗೆ ಬಂದು ಕುಂತಿರ್ತಾರೆ ಸಿಂಹಾಸನದ ಮೇಲೆ. ಆವಾಗ ಒಬ್ಬ ಸ್ವಯಂವರ ಹೆಂಗ ನಡೀತೈತಂತ ಅವನು ಕೂಡ ಒಬ್ಬ ತೆಳಗ ಬಂದು ಕೂತಿರ್ತಾನ, ಬಡವ ರಾಜನ ಮಗ. ಅವಾಗೆಲ್ಲ ನೋಡಿ ಬಟ್ಟೆ ಉಟ್ಕೊಂಡು ಮಲ್ಲಿಗೆ ಇಟ್ಟುಕೊಂಡು ಕುಂಕುಮ ವಿಭೂತಿ ಹಚ್ಕೊಂಡು ರಾಜಕುಮಾರಿ ಬಂದು ಎಲ್ಲವನ್ನ ನೋಡ್ತಾಳೆ. ನನ್ನ ಆಗ್ತಾರ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ಚೆನ್ನಾಗಿ ಕೂತಿದ್ರು. ಯಾರ ಮೇಲೆ ಮನಸ್ಸು ಮಾಡಲಿಲ್ಲ ಮಹಾತಾಯಿ. ನೋಡು, ಕಪ್ಪಿದ್ದ ಹೆಣಮಗಳಲ್ಲಿ ಶಕ್ತಿ ಎಂತದೈತೆ ಅನ್ನೋದು ಕವಿ ಬರೀತಾನೆ. ಎಲ್ಲ ಕಡೆ ತಿರುಗಾಡಿ ಯಾರು ನೋಡಿಲ್ಲ, ಯಪ್ಪ ಬಾಯಿಲ್ಲ ತಿಳ್ಕೊಂಡು ಇಲ್ಲಿ ತಳಕ್ ಕೂತಾನಲ್ಲ, ಇವನೇ ಪತಿ ಆಗಬೇಕು, ಇವನಿಗೆ ನಾ ಸತಿ ಆಗ್ಬೇಕಂತ ತಿಳ್ಕೊಂಡು ಒಳಗೆ ಹೋಗ್ತಾಳ. ಅಷ್ಟೊತ್ತಿಗೆ ನಾರದ ಮಹರ್ಷಿ ಬರ್ತಾನೆ ನೋಡಿ. ನಾರದ ಮಹರ್ಷಿ ಬಂದ, ಅವನ ಭವಿಷ್ಯ ಹೆಂಗೈತೆ ನೋಡಪ್ಪ ಅಂದ. ಅವನ ಕೈ ಹಿಡಿದು ನೋಡ್ತಂದೆ. ಅವಾಗ ಆ ರಾಜಕುಮಾರಿ ಹೇಳ್ತಾರ, ತಂಗಿ ನಿಮ್ಮ ಕುಲದಲ್ಲಿ ಒಳ್ಳೆಯವನ ಅದಾನ, ಜಾತಿಯಲ್ಲಿ ಒಳ್ಳೆಯವನ ಅದಾನ, ಆದ್ರೆ ಬಡರಾಜನ ಮಗ ಇರಬಹುದು, ತಂದೆ ತಾಯಿಗೆ ಕಣ್ಣಿಲ್ಲ, ಆದ್ರೆ ಇವನು ಲಗ್ನಾಗಿ 1 ವರ್ಷದ ಮೇಲೆ 3 ದಿವಸಕ್ಕೆ ಮರಣ ಐತಂತ ವಿಧಿ ಬರುದ ಶೆಟ್ಟಿಗೆವ. ಅದಕ್ಕೆ ಅವನು ಬಿಟ್ಟು ಬಿಡು, ಬ್ಯಾರದ್ ಯಾರನ್ನ ನೋಡುವಂತ ಕೂಡಲೇ ಅವಾಗಂತಳ ರಾಜಕುಮಾರಿ, ನಾರದರೆ ಲಗ್ನಾಗಿ 1 ವರ್ಷದ ಮೇಲೆ 3 ದಿವಸಕ್ಕೆ ಸಾಯೋದು ಬೇಡ, ಲಗ್ನ ಹಂದರದಾಗ ಕೊಳ್ಳಿಗೆ ತಾಳಿ ಕಟ್ಟಿ ಅಲ್ಲೇ ಸಾಯವಲ್ಯಾಕ ಅವನಿಗೆ ನಾವು ಮದುವೆ ಆಗ್ತೀನಂತ ಹಠ ಹಿಡಿದು ಬಿಡುತ್ತಾನು. ಹಠ ಹಿಡಿದಾಗ ಇನ್ನು ಹಣೆ ಬರ ನೋಡಿ, ಹಣೆ ಬರಕ್ಕೆ ಹೊಣೆ ಯಾರ ತಿಳ್ಕೊಂಡು ಮದುವೆ ಮಾಡ್ತಾರೆ. 1 ವರ್ಷ ಹೆಂಗೋ ಕಳೆದು ಮುಂದೆ 3 ದಿವಸ ಮಹಾತಾಯಿ ತಲೆ ಮೇಲೆ ನೀರು ಹಾಕೊಂಡು ಪತಿ ಸಲುವಾಗಿ ತಪಸ್ಸು ಮಾಡಾಕತ್ತಿರಲ್ರಿ. ಪತಿ ಸಲುವಾಗಿ ತಪಸ್ಸು ಮಾಡಾಕತ್ತಿಲ್ಲೋ, ಯಾಕಂದ್ರೆ ಒಂದು ಪತಿವ್ರತ ಧರ್ಮವನ್ನು ಪಾಲಿಸುವಂತ ಸಂದರ್ಭದಲ್ಲಿ ಆದ್ರೂ ಕಾಳ ಕರಿತಿರ್ತದ ನೋಡಿ.
ಸತ್ತವ್ರು ನೋಡಿ ಸಾಯುವಂತ ಮುದುಕರು ಸಮೀಪ ಹೋದಾಗ ಅದು ಅಂತಿರ್ತೈತಿ, ಹಿಂಗ್ಯಾಕ್ ಮಾಡ್ತಿ ಬಾ ಅಂತೈತಿ, ಜಗ್ಗಿದಂಗ್ ಮಾಡಕತ್ತೈತಿ. ಅವ್ರಿಗೆ ಯಮ ಅಲ್ಲಿ ಬಂದು ನಿಂತಿರ್ತಾನೆ. ನೋಡ್ಬೇಕು ಅರಣ್ಯಕ್ಕೆ ಕೊಡ್ಲಿ ತಗೊಂಡು ಕಳಿಸಿಬಿಡ್ತೀರಿ, ವಿಧಿ ಕರ್ಕೊಂಡು ಹೋದ್ ರಗಡ ಕಟಿ ಕೆಳಗೆ ಬಿದ್ದವ್ರಿ. ಆದರೂ ಸಹಿತ ಮನಸ್ಸು ಮಾಡೋಲ್ಲ. ಗಿಡ ಹತ್ತಿದ, ಕೊಡ್ಲಿ ಜಾರಿತು, ತಲೆ ತೆಳಗು ಮಾಡಿ ಕೆಳಗೆ ಬಿದ್ದ. ಅವಾಗ ಗಂಡನ ತೊಡಿ ಮೇಲೆ ಹಾಕೊಂಡು ಕಣ್ಣೀರು ಸುರ್ಸಾಕತ್ತಿಲ್ಲ. ಅರಣ್ಯದೊಳಗೆ ಕೇಳವ್ರು ಯಾರು? ಅಷ್ಟೊತ್ತಿಗೆ ಯಮ ಬಂದ ನಿಂತಿದ್ದ ಪಾಣಿನ ಮೇಲೆ. ಅವಾಗ ಆಕೆನ ಮುಟ್ಟು ತಾಕತ್ತ ಅವರಿಗೆ ಆಗಲಿಲ್ಲ. ಆಕೆನ ಮುಟ್ಟು ತಾಕತ್ತ ಅವನಿಗೆ ಆಗಲಿಲ್ಲ. ನಾ ಎಲ್ಲಾ ಕಡೆ ಹೇಳ್ತೀನಿ ನೋಡ್ತಾ ಅಂದ್ರೆ, ಮಠದ ಸ್ವಾಮಿಗಳು 100 ವರ್ಷ ಮಠದಾಗ ಕೂತ ತಪಸ್ಸು ಮಾಡುದು ಅಷ್ಟೇ. ಒಬ್ಬ ಮಠದ ಸ್ವಾಮಿಗಳು ಮಠದಾಗ ಕೂತ್ಕೊಂಡು 100 ವರ್ಷ ತಪಸ್ಸು ಮಾಡುದು ಅಷ್ಟೇ. ಒಬ್ಬ ಹೆಣ್ಮಗಳು ತನ್ನ ದೇಹವನ್ನ ಗಂಡನಿಗೆ ಮೀಸಲಿಡುವುದು ಅಷ್ಟೇ, ಗಂಡನಿಗೆ ಮೀಸಲಿಡುವುದು ಅಷ್ಟೇ. ದೊಡ್ಡ ತಪಸ್ಸು ತಾಯಿಂದ್ರೆ ನೋಡ್ಬೇಕು. ಅವಾಗ ಗಂಡ ಒಣಗಿಸ್ತಾನ ನಾರದ. ನೋಡ್ರಿ ಯಮ ನೀರಂತಾನ ಗಂಡ. ಅವಾಗ ಗಂಡನ ದೇಹ ಬಿಡ್ತಾಳ, ಗಾಢವಾಗಿ ಎರಿ ತಗೋತಾಳ, ನರ್ಮದಾ ನದಿ ಒಳಗೆ ಇಳಿತಾಳ. ನೀರು ತುಂಬಿಕೊಂಡು ಬರೋದ್ರಾಗ ಗಂಡನ ಪ್ರಾಣ ಒಯ್ದು ಬಿಟ್ಟಿರ್ತಾಳ. ಗಂಡನ ಪ್ರಾಣ ಒಯ್ದು ಬಿಟ್ಟ ತಕ್ಷಣ ಅವಾಗ ನೋಡ್ತಾಳ, ಬೆಣ್ಣು ಹತ್ತಾಳ. ನನ್ಯಾಕ ಬೆಣ್ಣು ಹತ್ತೀವ ಅಂತ ಯಮ ಕೇಳ್ತಾನ. ಒಂದು ಆ ಗಾಂಡಿಯಲ್ಲಿ ಇರ್ತಾನ ಅಲ್ಲಿ ಬರೋಕೆ, ಅಲ್ಲೈತಲ್ಲ ನನ್ನ ಗಂಡ. ಅದು ದೇಹ. ಯಾಕ್ರೆ ಜೀವ ಬೇಕಲ್ಲ. ಅದಕ್ಕೆ ನೋಡಿ ಸತ್ತಾಗ ಅಂತಿರ್ತಾರ, ಎಲ್ಲಿ ಹಾದಿವೋ ನನ್ನ ಪತಿದೇವ. ಮತ್ತೆ ಎದುರಿಗೆ ಕೂತಿರ್ತಾನಲ್ಲಿ, ಎಲ್ಲಿ ಹಾದ ಸ್ವಾಮಿ ಅಂತ ಕೇಳ್ತಿರ್ತಾರ. ಯಾಕ್ರೆ ಎಲ್ಲಿ ಹಾದಿ ಅಂತ ಪ್ರಶ್ನೆ ಮಾಡ್ತಿರ್ತಾರ. ಹೌದಲ್ಲಿ ಇವತ್ತೆಲ್ಲ ನೀವು ತಾಯಂದ್ರ ಅಳುದು ನೋಡ್ಬೇಕು. ಹಣ್ಣೊಂದು ನಾವು ಊರಾಗ ಒಬ್ಬರು ಸತ್ತಿದ್ರಿ. ಪಾಪ ಗೆಳೆಯ ಹೋದ ಕೂಡಲೇ ಮಾದ ಕೂಡಲೇ ನೋಡು ಹೂವಿನ ಹಾರ ತಗೊಂಡು ಹೋದನ್ರಿ. ಮಾದ ಕೂಡಲೇ ಆಕಿ ಅಳುದು ಜೋರಾತ್ ಹೆಣ್ಮಗಳು. ಗಂಟಗಂದ ಪುರಾಣಿಕ ಬಂದ ಕೂಡಲೇ ಮ್ಯಾಕ ಬರ್ರಿ ಮ್ಯಾಕ ಬರ್ರಿ ಮ್ಯಾಕ ಬರ್ರಿ ಅತ್ತಿದ್ದಲ್ಲ. ಈಗ ಪುರಾಣಿಕರು ಬಂದ್ರೆ ಮ್ಯಾಕ್ ಕರ್ಕೋ ಅಂದ. ಎಲ್ಲಿದು ಕಿರಿಕಿರಿ ಹತ್ತು ಓಡಿ ಬಂದ. ಹೌದಲ್ರಿ? ಹಂಗೆ ಇರ್ತಕ್ಕಂಥ ಬೆನ್ನು ಹತ್ತಿದ. ಬೆನ್ನು ಹತ್ತಿದ ಕೂಡಲೇ 3 ವರ ಕೊಡ್ತೀನಿ, ಆದ್ರೆ ಗಂಡನ ಪ್ರಾಣ ಕೊಡಂಗಿಲ್ಲ ಅಂದ. 3 ವರ ಕೊಡ್ತೀನಿ, ಗಂಡನ ಪ್ರಾಣ ಕೊಡಂಗಿಲ್ಲ ಅಂದ ಸಂದರ್ಭಗಳಿಗೆ ಆಯ್ತ ತಿಳ್ಕೊಂಡ ಮೊದಲನೇ ವರ ಏನು ಕೇಳ್ತಾಳ್ರಿ? ನನ್ನ ಅತ್ತಿ ಮಾವು ಕಣ್ಣಿಲ್ಲ, ಕಣ್ಣು ಬರುವಂಗ ಮಾಡಂದಾಗೆ ತಥಾಸ್ತು ಅಂದ. ಮತ್ತೆ ಮತ್ತೆ ಬೆನ್ನು ಹತ್ತಿದ. ಮತ್ತೇನ್ ಬೇಕು? ನನ್ನ ಅತ್ತಿ ಮಾವನ ಆಸ್ತಿ ಅಣತಂಬ್ರು ಕಸ್ಕೊಂಡಾರ, ಬರುವಂಗ ಮಾಡಂದ ಕೂಡಲೇ ತಥಾಸ್ತು. ಇನ್ನು 3 ಮಾರು ಉಳಿದಿರ್ತತ್ರಿ ಕೈಲ ಯಮಲೋಕ. ಒಳಗೆ ಹೋಗ್ತೀನಿ, ಇನ್ನೊಂದು ವರ ಏನು ಕೇಳ್ತೀವಿ ಕೇಳು, ಬಾಗಲ ಹಾಕ್ತೀನಿ ಅಂದ ಕೂಡಲೇ ಯಪ್ಪ ನನ್ನ ಅತ್ತಿ ಮಾವ ಕುತ್ಕೊಂಡು ಆಡ್ಸಾಕ ನನ್ನ ಹೊಟ್ಟೆಗೆ ಒಂದು ಗಂಡು ಹುಟ್ಟಂಗೆ ಮಾಡೋದು ಕೂಡಲೇ ಅವಸರದಾಗ ತಥಾಸ್ತು ಅಂದ. ಅವಸರದಾಗ ತಥಾಸ್ತು ಆಕೈತಿ ಹೋಗಂದ. ಬಾಗಲ ಹಾಕೊಂಡು ಕೂಡಲೇ ಒದ್ದು ಬಾಗಲನ್ನ ಮುರಿದ ಹೆಣ್ಮಗಳು. ಯಾಕವ ಮತ್ತೆ ಯಾಕೆ ಬಂದು 3 ವರ ಕೊಟ್ಟಿನಿ ಹೋಗಂದ. ಅಲ್ಲೋ 3 ವರ ಏನು ಕೊಟ್ಟಿ ನೀನು? ಇದನ್ನ ಮಾಡ್ತಾನೆ ಮೇಲೆ ದೇವ್ರ ಲೋಕದಾಗ ಕೂತ್ಕೊಂಡು ಏನು ವರ ಕೊಟ್ಟಿ? ಮೊದಲೇ ವರ ಅತ್ತಿ ಮಾವ ಕಣ್ಣು ಬರುವಂಗ ಮಾಡೋದು ಕೂಡ ತಥಾಸ್ತು ಅಂದಿ. 2ನೇ ವರ ಏನು ಕೊಟ್ಟಿ? ಅತ್ತಿ ಮಾವನ ಆಸ್ತಿ ಅಣತಂಬ್ರು ಕಸ್ಕೊಂಡಾರ, ಬರುವಂಗ ಮಾಡೋದು ಕೂಡ ತಥಾಸ್ತು ಅಂದಿ. ಮತ್ತು ಅತ್ತಿ ಮಾವ ಕುತ್ಕೊಂಡು ಆಡ್ಸಾಕ ನನ್ನ ಹೊಟ್ಟೆಲಿ ಒಂದು ಗಂಡು ಹುಟ್ಟಂಗ ಮಾಡೋದು ಕೂಡಲೇ ತಥಾಸ್ತು ಅಂದಿ. ಗಂಡಿರ್ಲಾರ್ದು ಎದರಿಂದ ಹಡಿಲೋ ಮೂರ್ಖ ಅಂತ. ಗಂಡಿರ್ಲಾರ್ದು ಎದರಿಂದ ಹಡಿಲೋ ಮೂರ್ಖ ಅಂದಾಗ ಮೈ ನಡಗತದ, ತರ ನಿಂದಿರ್ತಾನ. ನನ್ನ ಗಂಡನ ಪ್ರಾಣ ತಗೊಂಡು ಹೋಗಿ ಇತಿಹಾಸದಾಗ ಮಹಾಪತಿವ್ರತ ಆಗಂತ ತಿಳ್ಕೊಂಡು ಕೊಟ್ಟು ಕಳಿಸಿಬಿಡ್ತಾನ. ಆ ಜೀವ ಕಳೆಯನ್ನು ತಕೊಂಡು ಎಲ್ಲಿಗೆ ಬರ್ತಾನೆ? ಇಲ್ಲೇನು ಬಿದ್ದಿರ್ತಲ್ಲ ದೇಹ. ಅದಕ್ಕೆ ದೇಹ ಬೇರೆ, ಜೀವ ಬೇರೆ. ನೋಡಿ, ಅಂಗಿ ಬೇರೆ, ದೇಹ ಬೇರೆ. ಅಂಗಿ ಕಳೆದು ಹೆಂಗೆ ಇಡ್ತೇವೆ ಹಂಗ ದೇಹನೂ ಕೂಡ ಇದು ಕಳೆಯಲಿಕ್ಕೆ ಬರ್ತದೆ. ಆತ್ಮ ಅದು ಬೇರೆನೇ ಇರ್ತದೆ. ಅವಾಗ ಅದನ್ನ ತಂದು ಹಣಿ ಮೇಲೆ ಇಟ್ಟು ನೋಡಿ ನೀರನ್ನು ಹೊಡೆದು ಗುರು ಕೊಟ್ಟಂತ ಮಂತ್ರವಣ್ಣಂದಾಗ ಮಲ್ಲಿಗದ ಗಂಡ ಹೆಂಗೆ ಎದ್ದು ಕೂಡುತ್ತಾನ? ಸತ್ತ ಗಂಡನು ಎದ್ದು ಕೂಡುತ್ತಾನ. ತಾಯಿದ್ರೆ ಸತ್ತ ಗಂಡನ ಕೂಡುತ್ತಾನ. ಆ ಪುಣ್ಯಾತೀರ್ಥ ಯಾರೇ? ಸತಿ ಸಾವಿತ್ರಿ, ಪತಿ ಸತ್ಯವಾನ. ಇಂಥ ಜಗತ್ತೊಳಗೆ ಇಂಥವ್ರು ಬೆಳಕೆ ತಂದ್ರೆ ಹೆಣ್ಣು ಮಕ್ಕಳು ಇರ್ಲಿಕ್ಕಂದ್ರೆ ಏನೂ ಆಗೋದಿಲ್ಲ ಅಂತ ಇರ್ತಾರಲ್ಲಿ. ಆದ್ರೆ ತಾಯಂದ್ರೆ ಇರ್ಲಿಕ್ಕಂದ್ರೆ, ಯಾಕಂದ್ರೆ ಗಂಡ ಅನ್ನುವಂಥದ್ದು ಗಿಡ, ಹೆಂಡತಿ ಅನ್ನುವಂಥದ್ದು ಒಂದು ಬಳ್ಳಿ. ಆ ಗಿಡಕ್ಕೆ ಅದು ಬಳ್ಳಿ ಸುತ್ತ ಹಾಕಿದ್ರೆ ಅದು ಒಗ ತುಳಿತೈತಿ. ಆ ಗಿಡಕ್ಕೆ ಅದು ಬಳ್ಳಿ ಸುತ್ತ ಹಾಕಲಿ ತಳಗ ಬಿದ್ದಿತ್ತ ದನ ಕರ ಎಲ್ಲ ತೊಳೆದು ನಾಶ ಮಾಡ್ತಾವು. ಹಂಗಲ್ಲಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಗಂಡು. ನೋಡಿ, ಉದ್ಯೋಗಮ್ಮ ಪುರುಷ ಲಕ್ಷಣಂ, ಉತ್ಪತ್ತಿ ಸ್ತ್ರೀ ಲಕ್ಷಣಂ. ಇವತ್ತೆಲ್ಲ ನೋಡಿ ಎಂತೆಂಥವ್ರು ಮದುವೆ ಆಗ್ಲಿಕ್ಕೆ ತಯಾರಿದ್ದಾರೆ. ಮೊನ್ನೆ ನೋಡ್ರಿ 3 ಹೆಂಡ್ರಾಗ್ಯಾವ, ಇನ್ನೂ ಒಂದು ಆಗ್ತಾನಂತ ಮುದುಕ. ಯಾಕ್ರಿ ಒಳ್ಳೆ ಅಂತಾನೆ ಎಲ್ಲ ಲಿಂಗ 3 ಮಂದಿ ಹೆಣ್ಣಾದ್ರೂ ಸಹಿತ ನೋಡಿ ಇನ್ನೂ ಒಂದು ಆಗ್ತಾನಂತಾನೆ. ಅದಕ್ಕೆ ಒಬ್ಬ ಕವಿ 2 ನುಡಿ ಹೆಂಗ್ ಬರೀತಾನೆ ನೋಡ್ರಿ.
ಮುದುಕನಾದರೆ ಏನಾಯ್ತೀಗ ಮದುವೆಯಾಗವ ಮುದ್ದಿ ಮುಖ ಆದ್ರ ತಿದ್ದಿ ಪೌಡರ್ ಹಚ್ಚವ ನಾ ಸ್ನೋ ಹಚ್ಚವ ನಾ ಲಿಪ್ಟಿಕ್ ಹಚ್ಚವ. ನಾವು ಎಷ್ಟು ಸುಂದರವಾಗಿ ಬರೀತಾನ. ಪುರಾಣ ಪುಣ್ಯ ಕಥೆ ಕೇಳದ ಬೇಡನ್ನವ, ಸಿನಿಮಾ ನಾಟಕ ನೋಡಕಂದ್ರ ನಡಿ ಅನ್ನವ, ಅಮೆರಿಕದ ಚೈನಾ ತಂದು ಕೊಳ್ಳಿಗೆ ಹಾಕವ. ನೋಡು ಕರ್ನಾಟಕದ ಚೈನಾ ಅಮೆರಿಕದ ಚೈನಾ ತಂದು ಕೊಳ್ಳಿಗೆ ಹಾಕವ. ಏನು ನೋಡಕ್ಕಾಗಲ್ಲ ಎಲ್ಲ ಮುಂದ ಕುಂಡವ. ಮುದುಕನಾದ್ರೆ ಏನಾಯ್ತೀಗ ಮದುವೆಯಾಗವ ಮುದ್ದಿ ಮುಖ ಆರುತ್ತಿದ್ದಿ ಪೌಡರ್ ಹಚ್ಚವ ನಾ ಸ್ನೋ ಹಚ್ಚವ. ಕ್ಯಾಸ್ದಾಗ ಹೆಗಲಿಗೆ ಹಾಕಿ ಬಜಾರಕ್ಕೆ ಹೋಗವ, ಚಸ್ಮಾ ಅವಳ ಕಣ್ಣಿಗೆ ಹಚ್ಚಿ ಹಿಂದ ನಡಿಯವ. ಬಜಾರ್ದಾಗ ಐಸ್ ಕ್ರೀಮಿಗೆ ತಿನ್ನಿಸಿಕೊಡವ, ಬಜಾರ್ದಾಗ ಐಸ್ ಕ್ರೀಮ್ ಅದಿಗೆ ತಿಂದು ಕೇಳಿ ತಿನ್ನವ. ಜಾಲಿ ಮಾಡಲು ಬಾ ಅಂದ್ರ ಲಾಲಿ ಹಾಡವ. ಮುದುಕನಾದ್ರೆ ಏನಾಯ್ತೀಗ ಮದುವೆಯಾಗವ ಮುದ್ದಿ ಮುಖ ಆವೃತ್ತಿದ್ದಿ ಪೌಡರ್ ಹಚ್ಚವ ನಾ ಸ್ನೋ ಹಚ್ಚವ. ತೆಲಿಗೆ ಹಾಕು ಹೆಡ್ಪಿನನ್ನು ತಂದು ಕೊಡವ, ಉಗುರಿಲ್ ಪೈಟ ಮಾತ್ರ ನಾನು ಹಚ್ಚು ಕೂಡವ. ಒಲಿ ಬೂದಿ ತಂದು ನಾನು ಹೊರಗ ಹಾಕವ, ಬಿಳಿ ಕೂದಲಿ ಕರಿ ಬಣ್ಣ ನಾನೇ ಹಚ್ಚವ. ಮುದುಕನಾದ್ರೆ ಏನಾಯ್ತೀಗ ಮದುವೆಯಾಗವ ಮುದ್ದಿ ಮುಖ ಆವೃತ್ತಿದ್ದಿ ಪೌಡರ್ ಹಚ್ಚವ. ಚಲೋ ಇಲ್ಲ ನೋಡಲ್ಲಿ ಇಂತಿಂತ ಮುದುಕರು ಸಹಿತ ನಾವು ಮದುವೆ ಆಗ್ತೇವಂತ ಇವತ್ತಿನಿರುವಾಗ, ಇವತ್ತೆಲ್ಲ ವಯಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಲಿಂಗ ಅಂದ್ರೆ ದಶೇಂದ್ರಿಗಳು ಇವೆಲ್ಲ ಕಾಮ ಕ್ರೋಧ ಮೋಹ ಮದ ಮಾತ್ಸರ ಅಂತಕ್ಕಂಥದ್ದು ಅವನ್ನ ಒಳಗೆ ಹಿಡ್ಕೋತಿದ್ದ. ಅವನ್ನ ಒಟ್ಟ ಹೊರಗೆ ಹರಿಬಿಡ್ತಿದ್ದಿಲ್ಲ. ಯಾವ ರೀತಿ ಬಸವಣ್ಣ ಪರಸ್ತ್ರೀ ನೋಡಿ ಮಹಾದೇವಿ ಅಕ್ಕ ಮಹಾದೇವಿ ಎಂಬೆ ಅನ್ನುವಂಥ ವಚನವನ್ನ ಆತ ತಿಳ್ಕೊಂಡಿದ್ದ. ಅಂತ ಅದಕ್ಕೆ ಒಂದಕ್ಕೊಂದು ಜೋಡಿ ಯಾಕೆ ಹಾಕ್ತೀವ, ಒಂದಕ್ಕೊಂದು ಜೋಡಿ ಯಾಕೆ ಹಾಕ್ತೀವಿ ಅನ್ನೋದಾಗ ಅದೇ ಊರಿನ ಒಂದು ಶಿವಭಕ್ತರ ಮನೆ, ಆಲಮತದ ಶಿವಭಕ್ತರ ಮನೆ, ಒಬ್ಬ ಹೊನ್ನಮ್ಮ ಅಂತಕ್ಕಂಥ ಸುಂದರವಾದ ಹೆಣ್ಮಗಳು. ಸುಂದರವಾದ ಹೆಣ್ಮಗಳನ್ನ ನೋಡಬೇಕ ತಾಯಿ ಕಾಶಿಬಾಯಿ ಒಪ್ಪಗೋಕ. ಅವಾಗಿನ ಕಾಲಕ್ಕೆ ಏನಿಟ್ರೆ ತಾಯಿ ತಂದೆ ಒಪ್ಪಿದ್ದ ಲಗ್ನ ಆಗ್ತಿದ್ರು. ಈಗ ಯಾರಾಗ್ತಾರೆ? ಈಗೆಲ್ಲ ನಾವು ಮೊದಲು ನೋಡಿ ಬರ್ತೇವೆ, ಮತ್ತೆ ಆಮೇಲೆ ಹೋಗಾಕಂತಿರ್ತಾರ. ಮೊದಲೆಲ್ಲ ನೋಡಿ ಸ್ವಾಮಿಗಳು ಕರ್ಕೊಂಡು ಹೋಗ್ತಿದ್ರು, ಗುರುಗಳನ್ನ ಕರ್ಕೊಂಡು ಹೋಗ್ತಿದ್ರು, ಹಿರೇಮಠ ಸ್ವಾಮಿಗಳು ಕರ್ಕೊಂಡು ಹೋಗ್ತಿದ್ರು. ಅವರೆಲ್ಲ ನೋಡಿ ಅಲ್ಲಿರ್ತಕ್ಕಂಥದ್ದೆಲ್ಲ ಕರೆಕ್ಟ್ ನೋಡಿದ ಮೇಲೆ ಮದುವೆ ಆಗ್ತಿದ್ರು. ಇವತ್ತೆಲ್ಲ ಹಂಗಲ್ಲ. ಇಲ್ಲೇ ಆಗಲಿಲ್ಲ. ತಾಯಿಯನ್ನು ಬಿಟ್ಟ ತಂದೆಯನ್ನು ಬಿಟ್ಟ ಸುಮ್ಮನೆ ಸುಂದರವಾದ ಹುಡುಗಿಯನ್ನು ಮದುವೆಯಾಗಿ ಮುನ್ನುಗುಂದದಾಗ ನೋಡಿ ಸಂಸಾರ ಮಾಡಾಕತ್ತಿದ. ಕೆಟ್ಟಿದ್ರಿ ಕೆಟ್ಟಿದ್ರೇನ್ರಿ ನೋಡ್ರಿ, ಚಾಪಿ ಹಾಸನ ಗಿಪಿ ಹಾಸಾಕತ್ತ, ಚಪಾತಿ ಮಾಡೋದು ಗಿಪಾತಿ ನಡಕತ್ತ, ಸಾರು ತಂದು ಇಡಂದ್ರೆ 2 ಚರಿ ನೀರ ಒಗ್ಯಾಕತ್ತ ಗಂಗಳದಾಗ. ಇಂಥವ್ರು ಕೂಡ ಹೆಂಗ್ರಿ ನೋಡ್ಬೇಕಲ್ಲಿ ಇರ್ತಕ್ಕಂಥ ಪತ್ರ ಬರೀತಾರೆ ಗೆಳೆಯರ ಬಿಜಾಪುರದಿಂದ. ಉತ್ಸಾಹ ತಾಯಿ ಬಿಟ್ಟು ತಂದೆ ಬಿಟ್ಟು ಗುರುವಿನ ಬಿಟ್ಟು ನಮ್ಮನ್ನು ಬಿಟ್ಟು ಮದುವೆ ಆದೆ ಇಲ್ಲಿ ಹೇಳ್ತಿ ಅಂತ ಕೆಲವೊಂದು ಸ್ವಲ್ಪ ನೋಡಾಕ ಬರ್ತೇವತ್ತು ಪತ್ರ ಹಾಕಿದ್ರು. ಇವ ಹೋಗಿ ಹೆಂಡತಿಗೆ ಪತ್ರ ತೋರಿಸಿ ಕೈ ಮುಗಿತೀನಿ, ನನಗೆ ಗೆಳೆಯರು ಹೋಗೋ ತನಕ ಒಂದು ಸ್ವಲ್ಪ ನಾ ಬೇಯ್ತೀನಿ, ಬೇಯಿಸ್ಕೋಬೇಕು. ಯಾಕಾಗೋದಕ್ಕಂದಾಕಿನ ಯಾಕಾಗೋದಕ್ಕಂದಾಗ ಅವರು ಬಂದ್ರು, ನೀರು ತಂದು ಕೊಟ್ಟ. ನನಗೆ ಗೆಳೆಯರು ಬಂದಾರ, ದೀಪಿ ಹಾಸಂದ ಚಾಪಿ ಹಾಸಲ್. ನನ್ನ ಗೆಳೆಯರಿಗೆ ಒಂದು 2 ಗೀಟ್ ಇಡ ಅಂದ, ತಾಟಿಟ್ಟು ಬಿಟ್ಲು. ನನ್ನ ಗೆಳೆಯರಿಗೆ ಒಂದು ನೋಡಿ ಗಿಪ್ಪತಿ ಚಪಾತಿ ಬಂದ್ರೆ ಗಿಪ್ಪತಿ ನೀಡೋದಕ್ಕೂ ಚಪಾತಿ ತಂದು ನೀಡೋದು, ಗಿಟ್ಟಿ ನೀಡೋದಕ್ಕೂ ರೊಟ್ಟಿ ನೀಡೋದು. ಅವ್ ಮತ್ತೇನಂದ್ರೆ ಸಾರು ನೀಡಿ ಬಂದು ಅಂದ್ಬಿಟ್ಟ ಒಂದು 2 ಚರಿ ನೀರು ಹಾಕಿಬಿಟ್ಟು ಎಂತಕ್ಕಿನ ಮಾಡ್ಕೊಂಡು ಮಾರಾಯ ಬಿಟ್ಟು ಅವ್ರ ಮನೆಗೆ ಹೋದ್ರು. ಏನಿದ್ರು ಕೂಡ ಸ್ವಚ್ಛ ಆಗುಲ್ಲ ತಿಳ್ಕೊಂಡು ಏನು ಮಾಡಿದ್ರೆ ಕೂಡಲ ಸಂಗಮ ಜಾತ್ರೆ ಅದ, ಜಾತ್ರೆಗೆ ಹೋಗ್ತೀನಿ ಬಂದಿದ್ದೆ ನಾವು. ನಾ ಬರಾಕಿನ ತಿಳ್ಕೊಂಡು ಬೆನ್ನು ಹತ್ತಿ ಬಿಟ್ಟರೆ ಕೂಡಲ ಸಂಗಮನ ಗುಡಿ 3 ಸುತ್ತ ಹಾಕಿದ. ಹಾಕಬೇಡಂದ, ಹಾಕಾಕಿನ ಅಂದ್ಲು. ಅಚ್ಚಿ ಕಡೆ ಅಡಿವಾಳ ವೀರಭದ್ರೇಶ್ವರ ಗುಡಿ ಐತ್ರಿ, ನಮ್ಮ ದೇವ್ರಿಗೆ ಕಾಯಿ ಹೊಡ್ಕೊಂಡ್ ಬರ್ತೀನಿ ಬಂದಿಗೆಂತಿ ಅಂದ. ನಾ ಬರಾಕಿನ ಅಂದ್ಲು. ಗುಟ್ಟ್ಯಾಗ ಕುಡಿಸ್ಕೊಂಡ. ಈ ಹೆಣ್ಮಗಳು ಸುಮ್ ಕುಡಿರ್ಬೇಕಿಲ್ರಿ, ನೀರಾಗ ಹಿಂಗ್ ಕೈ ಆಡ್ಸಕತ್ತಿಲ್ಲ, ನೀರು ಗುಮ್ಮ ಐತಿ ಜಿಗದಿ ಅಂದ. ನಾ ಜಿಗ್ಯಾಕಿನ ಅಂದ. ಬ್ಯಾಡ ಅಂದ. ನಾ ಜಿಗ್ಯಾಕಿನ ಅಂತ ತಿಳ್ಕೊಂಡು ಕಚ್ಚಿ ಹಾಕೊಂಡು ನೀರಾಗ ಜಿಗಲ್ರಿ ಇವ ಅಂದ. ಕೂಡಲ ಸಂಗಮನ ಅಂತ ಚಲೋ ಮಾಡಿದೆ ನಾವು. ಅಲ್ಲ ನೀವ್ಯಾರು ಹೋಗಿ ಜಿಗಿಸಿ ರುಬ್ಕೊಂಬರ್ತಾರೆ ಅಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷವಂಗೆ. ದೇವರ ದಾಶೀಮಿನವರ ಶಬ್ದ ಹೆಂಗ ಬರೀತಾರ ನೋಡ್ರಿ. ಆತನು ಕೂಡ ಎಲ್ಲಾ ಲಿಂಗನ ಅಂತ್ಯ ಆತನು ಒಲ್ಲಂದ. ತಾಯಿ ಮಾತು ಕೇಳಿ ಹೋಗಬಾರ್ದಲ್ಲಿ, ತಾಯಿ ತಂದೆ ಮಾತು ಮೀರಿ ಯಾವ ಹೋಗ್ತಾನೆ ಅವ ಸನ್ಯಾಸಿನ ಚಂದ ಆಗುದಿಲ್ಲ, ಸಂಸಾರನ ಚಂದ ಆಗುದಿಲ್ಲ. ಅವನ ನೇಮ ಏನಿರ್ತದ ನೋಡಿ, ಹೆಗಲ ಮೇಲೆ ಅಕ್ಕಿ ತಗೊಂಡು ಊರು ತಲುತ್ತಿದ್ದ ದೇವರ ದಾಸಿಮೈ.
ಹೆಗಲ ಮೇಲೆ ಅಕ್ಕಿ ತಗೊಂಡು ಊರು ತಿರುಗುತ್ತಾ ಇದ್ದ. ಈ ಅಕ್ಕಿ ಹೆಂಗೆ ಕುದಿಸ್ಬೇಕು? ನೀರು ಹಾಕಲಾರ್ದ ಕುದಿಸ್ಬೇಕು. ಕಟ್ಟಿಗೆ ಹಚ್ಚಲಾರ್ದ ಇದು ಉರಿಬೇಕು. ನೋಡ್ರಿ ಹೆಂಗ ಸಾಧ್ಯ ಅದ ರೀ? ಹೆಂಗ ಸಾಧ್ಯ ಅದ? ನೀರು ಹಾಕಲಾರ್ದ ಹೆಂಗ ಅನ್ನ ಹಾಕ್ತದ್ರಿ? ಅಲ್ಲಿ ಕಟ್ಟಿಗೆ ಹಚ್ಚಲಾರ್ದ ಹೆಂಗ ಕುದಿತದ? ಆದ್ರೆ ನೀರು ಹಾಕಲಾರ್ದ ಅನ್ನ ಕುದಿಸ್ತಾಳ್ರಿ, ಕಟ್ಟಿಗೆ ಹಚ್ಚಲಾರ್ದನ ಕುದಿಸ್ತಾಳ ನೋಡಿ. ಹೆಂಗೆ ಅಂದ್ರೆ ನೋಡಿ, ಓದ ಕೊಟ್ಟ ನನ್ನ ಲಗ್ನ ಆಗ್ಬೇಕಾದ್ರೆ ಹೆಂಗ ನೇಮ ಐತಂದು ನಾ ಮಾಡಿಕೊಡ್ತೀನಲ್ಲ ಅಂದಾಗ ದುಗ್ಗಳೆ ನೋಡಿ ನೋಡಿ ಒಬ್ಬ ಗುರುಗಳನ್ನ ಕರ್ಕೊಂಡು ಬರ್ತಾಳ, ಪಾದೋದಕ ತರ್ತಾಳ. ಅವಾಗ ಪಾದೋದಕಲ್ಲಿ ಬೋಗಣ್ಯಾಗ ಹಾಕ್ತಾಳ, ಅಕ್ಕಿಯನ್ನ ಹಾಕ್ತಾಳ. ಆಮೇಲೆ ಕಬ್ಬಿನ ಸಿಪ್ಪಿಯನ್ನ ತರ್ತಾಳ, ಅದನ್ನ ಒಣಗಿಸ್ತಾಳ, ಅದರೊಳಗೆ ಹಚ್ಚತಾಳ. ಅನ್ನ ಕುದಿತದ, ಅನ್ನ ನೀಡ್ತದ. ಅವಾಗ ಉಣ್ಣುವಾಗಂತಾರ ನೀರು ಹಾಕಿದೆ ಪ್ರಸಾದ ಮಾಡಿದಂದಾಗ ನಾ ನೀರು ಹಾಕಿಲ್ಲ, ಒಬ್ಬ ಗುರುವಿನ ಪಾದೋದಕದಿಂದ ಪ್ರಸಾದ ಮಾಡಿದೆ, ಪಾದೋದಕ ನೀರಲ್ಲ, ಪಾದೋದಕ ಪ್ರಸಾದ ಅಲ್ಲ. ಅವಾಗ ಮನಸ್ಸು ಗೆದಿತದ, ಮದುವೆ ಆಗ್ತಾನ. ಮದುವೆ ಆಗ್ತಾನ ನೋಡ್ಬೇಕಲ್ಲಿರ್ತಕ್ಕಂಥ ಒಂದು ವಚನ ಬರೀತಾರ. ಬಂದುದನ್ನು ಅರಿತು ಬಳಸುವಳು, ಬಂದು ಬಳಗವ ಮರೆಸುವಳು. ಬಂದುದನ್ನು ಅರಿತು ನೋಡಿ ನಡೆಸುವಳು, ಬಂದು ಬಳಗವ ಮರೆಸುವಳು. ಇಂಥ ದುಗ್ಗಳೆಯ ತಂದು ನಾ ಧನ್ಯನಾದನು ರಾಮನಾಥ ಅಂತ ವಚನ ಬರೀತಾರೆ. ನೀವು ಕೂಡ ತಾಯಂದ್ರೆ ನಿಮ್ಮ ಮನೆಯವ್ರ ಆಫೀಸ್ಗೆ ಹೋಗ್ಲಿ ಅಥವಾ ಒಕ್ಕಲ್ತನ ಮಾಡಕ್ ಹೋಗ್ಲಿ, ಡ್ಯೂಟಿಗೆ ಹೋಗ್ಲಿ, ಅವ ಮನೆಗೆ ಬಂದ ತಕ್ಷಣ ನೀವೇನ್ ಮಾಡಬೇಕ್ರಿ? ಒಂದು ಚರಿಗೆ ನೀರು ಕೊಡ್ಬೇಕು, ಕೈಕಾಲ ಮಕ್ಕಳ ತಕ್ಕೊಂಡ ಮೇಲೆ ಅವನು ಒಳಗ್ ಕರಿಬೇಕು, ಮನೆ ಮೇಲೆ ಕೂಡಿಸ್ಬೇಕು, ಕಾಯಿಲೆ ಕೊಡ್ಬೇಕು. ಆಮೇಲೆ ಏನ್ ಅನ್ಬೇಕ್ರಿ? ಒಂದು 4 ಲಗ್ನ ಬಂದ ಆಯರ್ ಕೊಡಬೇಕು. ಆಮೇಲೆ ಮೊಬೈಲ್ನಾಗ ಕರೆನ್ಸಿ ಆಗೈತಿ ಅಂತ ರೊಕ್ಕ ಕೊಡಬೇಕು. ಆಮೇಲೆ ಕರೆಂಟ್ ಬಿಲ್ ಬಂದೈತಿ ಅಂತ ತರ್ಬೇಕು. ನೀವು ಇನಾಮ ಬರುದು ಬರ್ತಿರ್ತಾರ, ಕರೆಂಟ್ ಬಿಲ್ ಬಂದೈತೆ ಅಂದ್ರೆ ಶಾಕ್ ಹೊಡೆದ ಕಡೆ ಹೋಗ್ಬಿಡ್ತಾನೆ. ನಿಮ್ಮದೊಂದು ಶಾಖ, ಅವನದೊಂದು ಶಾಖ. ಇದು ಸಂಸಾರ ಅಲ್ಲ. ಸಂಸಾರ ಅಂದ್ರೆ ಏನಂದ್ರೆ ಏನು? ಮೊದಲು ಬರೇ ಸಸಾರ ಇರ್ತದೆ. ಮೊದಲು ಮದುವೆ ಆಗ್ತಿಂತ ಮೊದಲೇ ಹೆಣ್ಮಕ್ಳು ಬಂದ ಮೇಲೆ ಸಂಸಾರ. ಮೊದಲ ಸಂಸಾರ ಬೇರೆ, ಸಸಾರ ಬೇರೆ. ಅದನ್ನ ನಮ್ಮ ಕೈಯಾಗ ಐತೆ ಅನ್ನುವಂಥದ್ದನ್ನ ಕವಿ ಬಹಳ ಚಂದ ಹಾಡ್ತಾರೆ ನೋಡ್ರಿ ಗವಾಯಿಗಳನ್ನು.